ಎಲ್ಲರಿಗೂ ನಮಸ್ಕಾರ. ಹಿಸ್ಟ್ರಿ ಐಕ್ಯೂ ಚಾನಲ್ಗೆ ಸುಸ್ವಾಗತ. ಇಂದಿನ ತರಗತಿಯಲ್ಲಿ ಇತಿಹಾಸ ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ ಆಯ್ಕೆ ಮಾಡಿಕೊಂಡು ಬೋಧನೆಯನ್ನು ಆರಂಭಿಸುತ್ತಿದ್ದೇನೆ. ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ಎಂದು ಹೇಳುತ್ತಾ ಮೊಘಲ್ ಕಾಲದ ಸಾಹಿತ್ಯವನ್ನು ಅಧ್ಯಯನ ಮಾಡೋಣ. ಇಂದು ಪಾರ್ಟ್ 1ರಲ್ಲಿ ಬಾಬರ್ ಕಾಲದ ಸಮಕಾಲೀನ ಸಾಹಿತ್ಯಾಧಾರಗಳ ಬಗ್ಗೆ ಮೊದಲು ತಿಳಿಯೋಣ. ಅದಕ್ಕೂ ಮೊದಲು ಮೊಘಲ್ ಸಾಹಿತ್ಯ ಕುರಿತು ಒಂದು ಚಿಕ್ಕದಾದಂತಹ ಒಂದು ಪರಿಚಯ. ಪರ್ಷಿಯನ್ ಭಾಷೆ ಮೊಘಲರ ಆಡಳಿತ ಭಾಷೆಯಾಗಿತ್ತು. ಇವರ ಆಡಳಿತಾವಧಿಯಲ್ಲಿ ತುರ್ಕಿ, ಪರ್ಷಿಯನ್, ಹಿಂದಿ, ಸಂಸ್ಕೃತ, ಉರ್ದು ಇತರೆ ಭಾಷೆಗಳ ಸಮಕಾಲೀನ ಸಾಹಿತ್ಯ ಲಭ್ಯವಿದೆ. ಮೊಘಲರ ಕಾಲವು ಪರ್ಷಿಯನ್ ಸಾಹಿತ್ಯದ ನವೋದಯ ಕಾಲವಾಗಿತ್ತು. ಇತಿಹಾಸಕಾರರು ಸಾಹಿತ್ಯ ಪ್ರಗತಿಯ ಮೊಘಲರ ಕಾಲವನ್ನು ಅಗಸ್ಟಸ್ ಸೀಸರ್ ಮತ್ತು ಇಂಗ್ಲೆಂಡಿನ ಎಲಿಜಬೆತ್ ಆಳ್ವಿಕೆಗೆ ಹೋಲಿಕೆಯನ್ನು ಮಾಡಿದ್ದಾರೆ. ಮೊಘಲ್ ಸಾಮ್ರಾಜ್ಯದ ಸಂಸ್ಥಾಪಕ ಬಾದಶಾ ಬಾಬರ್. ಈತ ಸ್ವತಃ ಕವಿ, ಸಾಹಿತಿಯೂ ಕೂಡ ಹೌದು. ಈತ ಪರ್ಷಿಯನ್, ತುರ್ಕಿ ಹಾಗೂ ಇತರೆ ಭಾಷೆಗಳನ್ನು ಬಲ್ಲವನಾಗಿದ್ದನು. ಈತನ ಸಾಹಿತ್ಯ ಕೊಡುಗೆಯನ್ನು ಮೊದಲು ಅಧ್ಯಯನವನ್ನು ಮಾಡೋಣ. ಬಾಬರ್ ಕಾಲದ ಸಮಕಾಲೀನ ಗ್ರಂಥಗಳಲ್ಲಿ ಬಾಬರ್ನಾಮ ಅದು ಈತನು ಸ್ವರಚಿತ ಆಟೋಬಯೋಗ್ರಫಿ ಆಗಿದೆ, ಅಂದರೆ ಆತ್ಮಚರಿತ್ರೆಯಾಗಿದೆ. ಮುಬೈಯಿಯಾನ್ ಪರ್ಷಿಯನ್ ಭಾಷೆಯಲ್ಲಿ ಪದ್ಯಗಳ ರಚನೆಯ ನೂತನ ಶೈಲಿಯನ್ನು ಬಾಬರ್ ಸ್ವತಃ ರಚಿಸಿರುವ ಕೃತಿ ಇದಾಗಿದೆ. ಖತ್ಯೆ ಬಾಬರಿ ಇದೊಂದು ವಿಮರ್ಶಾತ್ಮಕ ಕೃತಿ. ದಿವಾನ್ ತುರ್ಕಿ ಭಾಷೆಯಲ್ಲಿರುವ ಕಾವ್ಯಗಳ ಸಂಕಲನ ಕೃತಿ. ಮೇಲ್ಕಂಡ ಎಲ್ಲ ಗ್ರಂಥಗಳನ್ನು ರಚಿಸಿದವರು ಬಾಬರ್. ಫ್ರೆಂಡ್ಸ್, ಬಾಬರ್ನಾಮ ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಅಧ್ಯಯನವನ್ನು ಕೈಗೊಳ್ಳೋಣ. ಬಾಬರ್ನಾಮ ಇದರ ಇತರೆ ಹೆಸರುಗಳು ತುಜುಕಿ ಬಾಬರಿ, ವಾಹಿಯತೆ ಬಾಬರಿ. ರಚನೆ ಬಾಬರ್. ಭಾಷೆ ಚಗತೈ ತುರ್ಕಿ. ಒಟ್ಟು 3 ಭಾಗಗಳನ್ನು ಹೊಂದಿದೆ. ಮೊದಲನೇ ಭಾಗದಲ್ಲಿ ಬಾಬರ್ನ ಮೂಲ ನೆಲೆಯಾದಂತಹ ಪರಗಣದ ಬಗ್ಗೆ, ಐತಿಹಾಸಿಕ ಘಟನಾವಳಿಗಳ ಬಗ್ಗೆ ಉಲ್ಲೇಖವಿದೆ. ನಂತರ 2ನೇ ಭಾಗದಲ್ಲಿ ಭಾರತದ ಮೇಲೆ ಬಾಬರ್ನ ಸೈನಿಕ ಅಭಿಯಾನಗಳ ಬಗ್ಗೆ ಮಾಹಿತಿ ಲಭ್ಯವಿದೆ. 3ನೇ ಭಾಗದಲ್ಲಿ ಭಾರತದ ನೈಸರ್ಗಿಕ ವನಸ್ಪತಿಗಳ ಚಿತ್ರಣ ಹಾಗೂ ವಾಯುಗುಣದ ಬಗ್ಗೆ ಮಾಹಿತಿಯನ್ನು ಒಳಗೊಂಡಿದೆ. ಇದೊಂದು ಆತ್ಮಚರಿತ್ರೆ ಹಾಗೂ ಮೊಘಲ್ ಸಾಮ್ರಾಜ್ಯದ ಐತಿಹಾಸಿಕ ಮಾಹಿತಿಯನ್ನು ನೀಡುವ ಪ್ರಪ್ರಥಮ ಗ್ರಂಥವೂ ಹೌದು. ಈ ಗ್ರಂಥವನ್ನು ತುರ್ಕಿ ಭಾಷೆಯಿಂದ ಪರ್ಷಿಯನ್ ಭಾಷೆಗೆ ಒಟ್ಟು 4 ಬಾರಿ ಅನುವಾದವನ್ನು ಮಾಡಲಾಗಿದೆ. ಬಾಬರ್ ಕಾಲದಲ್ಲಿ ಝೈತುದ್ದೀನ್ ಖ್ವಾಜಾ, ಹುಮಾಯೂನ್ ಕಾಲದಲ್ಲಿ ಪಾಯಿಂದಾ ಖಾನ್ ಮತ್ತು ಝರೀನ್ ಖಾನ್, ಅಕ್ಬರ್ ಕಾಲದಲ್ಲಿ ಅಬ್ದುರ್ ರಹೀಮ್ ಖಾನೆಖಾನ, ಶಹಜಹಾನ್ ಕಾಲದಲ್ಲಿ ಅಬು ತಾಲಿಬ್ ತುರ್ಬತಿ. ನಂತರ ಈ ಗ್ರಂಥವನ್ನು ಪರ್ಷಿಯನ್ ಭಾಷೆಯಿಂದ ಇಂಗ್ಲಿಷ್ ಭಾಷೆಗೆ ಅನುವಾದವನ್ನು ಸಹ ಮಾಡಲಾಗಿದೆ. ಲೀಡನ್ ಮತ್ತು ಆಸ್ಕಿನ್ ಎಂಬ ಇತಿಹಾಸಕಾರರು 1826ರಲ್ಲಿ, ಇಲ್ವಾನ್ಸ್ ಎಂಬ ಇತಿಹಾಸ ತಜ್ಞ 1857ರಲ್ಲಿ ಅನುವಾದವನ್ನು ಕೈಗೊಂಡಿದ್ದಾರೆ. ಫ್ರೆಂಡ್ಸ್, ಎ.ಎಸ್. ಬ್ರೆವರಿಜ್ ರವರು, ಮೇಡಮ್ ಎ. ಸುಜೇನ್ ಬೆವರಿಜ್ ರವರು ಬಾಬರ್ ನಾಮವನ್ನು ಮೂಲ ಭಾಷೆಯಾದಂತಹ ತುರ್ಕಿ ಭಾಷೆಯ ಕೃತಿಯನ್ನು ಆಧರಿಸಿ ಇಂಗ್ಲಿಷ್ ಭಾಷೆಗೆ 1905ರಲ್ಲಿ ಎ ಮೆಮೊಯರ್ ಆಫ್ ಬಾಬರ್ನಾಮ ಎಂದು ಅನುವಾದವನ್ನು ಮಾಡಿದ್ದಾರೆ. ಆದ್ದರಿಂದ ಕೃತಿಯನ್ನು ಇತಿಹಾಸಕಾರರೆಲ್ಲರೂ ಅಧಿಕೃತ ಗ್ರಂಥ ಎಂದು ಪರಿಗಣಿಸಿದ್ದಾರೆ. ಫ್ರೆಂಡ್ಸ್, ಬಾಬರ್ ನಾಮದಲ್ಲಿ ಉಲ್ಲೇಖಿತ ಪ್ರಮುಖ ಅಂಶಗಳು ಏನಿದೆ ಅನ್ನೋದನ್ನು ನೋಡಿದಾಗ, ಗಜ್-ಎ ಬಾಬರಿ. ಗಜ್-ಎ ಬಾಬರಿ ಎಂಬುದು ರಸ್ತೆಗಳನ್ನು ಅಳೆಯುವ ಮಾಪನವಾಗಿತ್ತು. ನಂತರ ತುಲುಗಾಮ ಪದ್ಧತಿ, ತೋಪುಖಾನೆ, ಸಿಡಿಮದ್ದುಗಳ ಬಗ್ಗೆ ಬಾಬರ್ ಉಲ್ಲೇಖಿಸಿದ್ದಾನೆ. ನಂತರ ರಾಹತ್ ಅಥವಾ ಪರ್ಷಿಯನ್ ವೀಲ್, ಇದನ್ನು ನೀರೆತ್ತುವ ಯಂತ್ರ ಅಂತಾನೂ ಕರೀತಾರೆ, ಇದರ ಬಗ್ಗೆಯೂ ಉಲ್ಲೇಖವಿದೆ. ನಂತರ ಆಗ್ರಾದಲ್ಲಿನ ಆರಾಮ್ಬಾಗ್, ಇದನ್ನು ಸ್ವತಃ ಬಾಬರ್ ನಿರ್ಮಿಸಿರುವಂತಹ ಒಂದು ಉದ್ಯಾನವನ. ಇದನ್ನು ನೂರೆ ಆಫ್ಘಾನ್ ಅಥವಾ ಹಸ್ತೆ ಬೆಹಿಷ್ಟ್ ಎಂದಲೂ ಸಹ ಕರೆಯಲಾಗುತ್ತದೆ. ನಂತರ ಕಾಬೂಲನ್ನು ಖಡ್ಗಗಳ ಮಹಾನಗರ ಎಂದು ಕರೆದಿದ್ದಾನೆ. ಭಾರತದ ನದಿಗಳು ಪ್ರಶಾಂತವಾಗಿವೆ ಎಂದು ಉಲ್ಲೇಖಿಸಿದ್ದಾನೆ.
ಬಾಬರ್ ಗಂಗಾ ನದಿಯನ್ನು ಈಜಿ ದಾಟಿದನೆಂದೂ ಸಹ ಹೇಳಿಕೊಂಡಿದ್ದಾನೆ. ಸಮಕಾಲೀನ ಭಾರತದ ವಾಯುಗುಣದ ಬಗ್ಗೆ ವಿವರಿಸಿದ್ದಾನೆ. ಸಮಕಾಲೀನ ಭಾರತದ 5 ಸ್ವತಂತ್ರ ಮುಸ್ಲಿಂ ರಾಜ್ಯಗಳ ಬಗ್ಗೆ ಉಲ್ಲೇಖವಿದೆ. ಅವ್ರು ಯಾರ್ಯಾರಂದರೆ ಬಂಗಾಳದ ನುಸ್ರತ್ ಖಾನ್, ದೆಹಲಿ ಸುಲ್ತಾನ ಇಬ್ರಾಹಿಂ ಲೋದಿ, ಮಾಳ್ವಾ ಪ್ರದೇಶದ 2ನೇ ಮಹಮ್ಮದ್ ಖಿಲ್ಜಿ, ಬಹಮನಿ ಸಾಮ್ರಾಜ್ಯದ ಕಲೀಮುಲ್ಲಾ ಶಾ, ಗುಜರಾತಿನ 2ನೇ ಮುಜಫರ್ ಖಾನ್. ಬಾಬರ್ ನಾಮದಲ್ಲಿ ಉಲ್ಲೇಖಿತ 2 ಸ್ವತಂತ್ರ ಹಿಂದೂ ರಾಜ್ಯಗಳು ಮೇವಾಡದ ರಾಣಾ ಸಂಗ ಅಥವಾ ಮಹಾರಾಣಾ ಸಂಗ್ರಾಮ್ ಸಿಂಗ್, ನಂತರ ವಿಜಯನಗರ ಸಾಮ್ರಾಜ್ಯದ ಕೃಷ್ಣದೇವರಾಯ. ಬಾಬರ್ ತನ್ನ ಆತ್ಮಚರಿತ್ರೆಯಲ್ಲಿ ಕೃಷ್ಣದೇವರಾಯನನ್ನು ಶಕ್ತಿಶಾಲಿ ಸಮಕಾಲೀನ ದೊರೆ ಎಂದು ಹೊಗಳಿದ್ದಾನೆ. ನಂತರ ಮೊದಲನೇ ಪಾಣಿಪಟ್ ಕದನ 1526ರ ಒಂದು ಐತಿಹಾಸಿಕ ಯುದ್ಧದ ಬಗ್ಗೆಯೂ ಈತನ ಗ್ರಂಥದಲ್ಲಿ ಉಲ್ಲೇಖವನ್ನು ಮಾಡಿದ್ದಾನೆ. ಗ್ವಾಲಿಯರ್, ಆಗ್ರಾ, ಧೋಲ್ಪುರದ ಕಲೆ ಮತ್ತು ವಾಸ್ತುಶಿಲ್ಪವನ್ನು ಹೊಗಳಿದ್ದಾನೆ. ಬಾಬರ್ ಆಸ್ಥಾನದ ಇತರೆ ಕವಿಗಳೆಂದರೆ ಘಿಯಾಸುದ್ದೀನ್, ಮೀರ್ ಮೊಹಮ್ಮದ್, ಶಿಹಾಬುದ್ದೀನ್, ಮೀರ್ ಇಬ್ರಾಹಿಂ. ಬಾಬರ್ ಕಾಲದ ಇತರೆ ಪರ್ಷಿಯನ್ ಗ್ರಂಥಗಳೆಂದರೆ ಹಬೀಬುಸ್ಸಿಯಾರ್, ದಸ್ತುರ್ ಉಲ್ ವಜೂರಾ, ಖುಲಾಸತುಲ್ ಅಖ್ಬಾರ್. ಫ್ರೆಂಡ್ಸ್, ಇಷ್ಟು ಬಾಬರ್ ಕಾಲದ ಸಮಕಾಲೀನ ಆಧಾರಗಳು. ಒಟ್ಟಾರೆಯಾಗಿ ಇಂದು ಬಾಬರ್ ಕಾಲದ ಸಾಹಿತ್ಯ ಆಧಾರಗಳನ್ನು ಅಧ್ಯಯನ ಮಾಡಿದ್ದೇವೆ. ನಿಮಗೆಲ್ಲರಿಗೂ ಅರ್ಥ ಆಗಿದೆ ಎಂದು ಭಾವಿಸುತ್ತೇನೆ. ಮಿಸ್ಟೇಕ್ಸ್ ಇದ್ದಲ್ಲಿ ಖಂಡಿತ ಅಭಿಪ್ರಾಯ ಮತ್ತು ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ಸರಿಪಡಿಸಿಕೊಳ್ಳುತ್ತೇನೆ. ನಿಮ್ಮೆಲ್ಲರ ಸಹಕಾರ ಮತ್ತು ಪ್ರೋತ್ಸಾಹ ಅದುವೇ ನನಗೆ ಉತ್ಸಾಹ ಅಂತ ಹೇಳ್ತಾ ಚಾನಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ. ಧನ್ಯವಾದಗಳು.